ಎಕ್ಸ್ಪರ್ಟ್ ಆಗಿರೋದ್ ನಂಗೆ. ಹ್ಞೂ ರೀ. ಈಗ ಯಾರು ಹೊಸದಾಗಿ ಮಷಿನ್ ಹಾಕೋರು ಇದ್ರಂದ್ರ ನಿಮ್ ಕಡೆ ಏನಾದ್ರು ಟ್ರೈನಿಂಗ್ ಬಂದ್ರಂದ್ರ ಅವ್ರಿಗೆ ಬಂದ್ರ ಕಲಿಸ್ಕೊಡ್ತೇವ್ರಿ. ಕಲಿಸ್ಕೊಡ್ತೇವಲ್ಲ. ಅದಕ್ಕೆ ಏನ್ ಕಲ್ಸಕ್ಕೆ ಏನು ತಗೋದಿಲ್ರಿ. ಫೀಗಿ ಏನೂ ಇಲ್ರಿ. ಫ್ರೀ ಆಗಿ ಕಲಿಸ್ಕೊಡ್ತೇವೆ. ಅವ್ರಿಗೆ ಏನಾರ ಬ್ಯಾರೆ ಊರಾರ ಇದ್ರು ಇರಾಕ್ ವ್ಯವಸ್ಥೆ ಮಾಡಿ ಮಾಡ್ಕೊಡ್ತೇವೆ. ಹಾಂ ರೀ. ಅಂತವ್ರು ಯಾರು ಇದ್ರು ಬರ್ಬೋದ್ರಿ. ಕೊಡ್ತಾರ್ರಿ ಆರ್ಡ್ರ್. 5,000 ಕೊಟ್ಟಿರ್ತಾರೆ, 4,000, 3,000 ಹಿಂಗೆ ಕೊಟ್ಟಿರ್ತಾರೆ ರೀ. ಮಾಡಿ ರೆಡಿ ಮಾಡಿ ಇಡ್ತೇವ್ರಿ. ಅಲ್ಲಿ ಇಲ್ಲಿ ಕೈ ಇಟ್ರು ಕೈನೂ ಸಿಗ್ಬೋದ್ರಿ. ಮತ್ತು ಬೆಲ್ಟ್ನು ಒಮ್ಮೊಮ್ಮೆ ಸರ್ದಾಡಿ ಇರ್ತಾವ್ರಿ. ಅದ್ರದ್ದು ಯಾವ ಥರ ಸೆಟ್ಟಿಂಗ್ ಇರ್ಬೇಕು ಕಲಿಯೋದು. ಅದೂ ಕಲಿದೈತಿ. ರೊಟ್ಟಿ ಹೆಂಗೆ ಮಾಡ್ತೀರಿ ಇವ್ರಿ? ಮಷಿನ್ ಮ್ಯಾಗ ಮಾಡ್ತೀರೇನ್ರಿ? ಇದ ಮಷಿನ್ ರೀ. ಇದ್ರಾಗ ಮಾಡ್ರಿ ಇಲ್ಲಿ ತವಿ ಮ್ಯಾಗ ಬೇಯಿಸ್ತೀರೇನ್ರಿ? ಎಷ್ಟು ಮಂದಿ ಬೇಯಿಸ್ತೀರಿ ಒಲಿ ಮ್ಯಾಗ ರೀ? ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತೀರಿ? 6 ಜನ ರೀ. ಹೆಂಗೆ ಮಾಡೋದು ನಮ್ಗೆ ತೋರಿಸ್ಕೊಡ್ತೀರೇನ್ರಿ? ಗಿರ್ನಿ ನಿಮ್ದು ಐತೇನ್ರಿ? ಇಲ್ಲೇ ರೀ ಗಿರ್ನಿಗೆ ಹಾಕೋತೀರಿ? ಗಿರ್ನಿಗೆ ಹಾಕೋತೇವ್ರಿ. ಗಿರ್ನಿಗೆ ಹಾಕೊಂಡು ಹಿಟ್ಟೆಲ್ಲ ಸಾಣಿಸಿ ರೆಡಿ ಮಾಡ್ಕೊಂಡು ಇದಕ್ಕಷ್ಟು ನೀರು. ಇದೇನ್ರಿ ಇದು? ಹಿಟ್ಟು ಮಿಕ್ಸ್ ಮಾಡ್ತೈತ್ರಿ. ಮಿಕ್ಸರ್ ಏನ್ರಿ? ಹಾಂ ರೀ. ಇದ್ರಾಗ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೇವ್ರಿ. ಈ ಮಷಿನ್ಗೆ ಹಾಕ್ತೀರಿ ಇಲ್ಲಿ? ಹಾಂ ರೀ. ಇದು ಹೆಂಗೆ ಮಾಡೋದು ನಮ್ಗೆ ತೋರಿಸ್ಕೊಡ್ತೀರೇನ್ರಿ? ರೆಡಿ ಆತಲ್ರಿ. ಈಗ ಏನೇನು ಹಾಕಿದ್ರಿ ಇದಕ್ಕೆ ರೀ? ಇದಕ್ಕೆ ನೀರು ಹಾಕ್ಯವ್ರಿ. ಹೋದಾಡ್ಸಿ ನೀರು ಹಾಕ್ಯವ್ರಿ. ಬಿಸಿ ನೀರು. ತಣ್ಣೀರು ತಗೋದಿಲ್ರಿ. ಅದು ತಣ್ಣೀರು ಹಾಕಿದ್ರಿ ಬರಂಗಿಲ್ರಿ ರೊಟ್ಟಿ. ಬರಂಗಿಲ್ರಿ. ಬಿಸಿನೀರ ಹಾಕ್ಬೇಕ್ರಿ. ಈಗ ಅದಕ್ಕೆ ಎಷ್ಟು ಹಿಟ್ಟು ಹಾಕಿದ್ರಿ? 4 ಸಲ್ಗಿ ಹಿಟ್ಟು ಹಾಕಿದ್ಯಾರಿ. 4 ಚರ್ಗಿ ನೀರು ಹಾಕಿನಿ. ನೀರು ಹಾಕಿ. ಹಾಂ 1 ಲೀಟ್ರದ್ದು ಐತ್ರಿ. ಹಾಂ 1 ಲೀಟ್ರ್ ಬರಂಗೇ ಇಲ್ರಿ ರೊಟ್ಟಿನ ಬರಂಗಿಲ್ರಿ. ಇದನ್ನ ತೆಗೆದು ಮಿಷನ್ಗೆ ಹಾಕ್ತೇವ್ರಿ. ಹಾಂ ರೀ. ಮಿಷನ್ಗೆ ಹಾಕ್ತೇವ್ರಿ. ಹಾಂ ಮಿಷನ್ದಾಗ ಹಾಕ್ತೇವ್ರಿ. ಹಾಕಿದ ಕೂಡಲೇ ಬರ್ತೈತ್ರಿ. ಅದು ಭಾಳ ತಿಳುವಾಗಿರ್ತೈತ್ರಿ. ಅದು ಇನ್ನೊಂದು ಸಲ ಹಾಕಿದ್ರೆ ಚಲೋತ್ನೇ ಬರ್ತೈತ್ರಿ ರೊಟ್ಟಿ. ಹಾಂ ರೀ. ಬಿಸಿ ಇದ್ದ ತಿಳು ಬರ್ತೈತ್ರಿ. ಹಾಂ ತಿಳು ಬರ್ತೈತ್ರಿ. ಆರಿತ್ತಂದ್ರೆ ದಿಪ್ ಬರ್ತೈತ್ರಿ. ಸಟ್ಟಿಂಗ್ ಕೊಟ್ಟಾರಿ. ಅದು ಇಟ್ಕೋಬಹುದ್ರಿ. ಆದ್ರೂ ಬಿಸಿ ಇದ್ದ ಸ್ವಲ್ಪ ಹರಿತಾವ್ರಿ ರೊಟ್ಟಿ. ತಿಳುನ ಬರ್ತೈತ್ರಿ ಅದು. ಹಾಂ ಸಿಸ್ಟಮ್ ಹಂಗೈತ್ರಿ. ಇದು ಬೆಲ್ಟ್ ವಾಪಸ್ ಹೊಳ್ಳಿ ಹಾಕುದ್ರಿ. ಅದು ರೊಟ್ಟಿ ರೌಂಡಾಗಿ ಕಟ್ಟಾಗಿ ಬಂದಿರ್ತೈತ್ರಿ. ಇದು ಉಳಿದಿದ್ದ ಸೈಡಿಂದು ಹೊಳ್ಳಿ ಹಾಕುದ್ರಿ. ಇದು ಹಾಂ ರೋಲ್ ಆಗ್ತೈತ್ರಿ. ಹಾಂ ರೀ. ಕಟ್ ಮಾಡಿ ರೊಟ್ಟಿ ಬಂದ ಸೈಡಿಂದೆಲ್ಲ ರಿಟರ್ನ್ ಬರ್ತೈತಿ. ಹಾಂ ರಿಟರ್ನ್ ಬರ್ತೈತಿ. ಹಾಂ ಈ ಥರ ರೊಟ್ಟಿ ಬರ್ತಾವ್ರಿ. ಹಾಂ ಹಾಂ ರೀ. ಹಾಂ ರೊಟ್ಟಿ ಬರ್ತೈತ್ರಿ. ಹಾಂ ಒಬ್ಬರೇ ತೆಗಿತೀವ್ರಿ. ಸ್ಟಾರ್ಟಿಂಗ್ ಇಬ್ರು ಇದ್ದೇವ್ರಿ. ಈಗ ನಾವು ರೂಢಿ ಆಗಂಟ್ಲೆ ಒಬ್ರ. ಹಾಂ ಒಬ್ಬರೇ ತೆಗಿತೀವಿ. 1 ತಾಸಿಗೆ 1200 ಬರ್ತೈತ್ರಿ ಇದು. 1200 ರೊಟ್ಟಿ ಬರ್ತೈತ್ರಿ 1 ತಾಸಿಗೆ. ಹಾಂ 1200 ಬರ್ತೈತ್ರಿ. ಎಷ್ಟು ಈಸಿ ಆಗಿ ಬರ್ತವೆ? ಏನು ಕೈಗಂತೂ ಹತ್ತಂಗಿಲ್ಲ. ಏನೂ
ಇಲ್ಲಿ ಇಟ್ಕೊಂಡು ಬುಟ್ಟಿ ಮುಚ್ತೀರಿ. ಇಲ್ಲಿ ಇಟ್ಕೊಂಡು ಬುಟ್ಟಿ ಮುಚ್ತೀವ್ರಿ ಇದನ್ನ. ಮುಂಚೆ ತೆಗೆದು ಇಟ್ಕೋತೀರಿ, ಅದು ಬಂದಂಗೇನು ಬೇಸಂಗಿಲ್ಲ? ಇಲ್ರಿ, ಮುಂಚೆ ತೆಗೆದು ಆಮ್ಯಾಗ ಬಯಸ್ತೇವ್ರಿ. ಬುಟ್ಟಿ ಯಾಕೆ ಮುಚ್ತೀರಿ? ಬುಟ್ಟಿ ಅಂದ್ರೆ ಒಣಗಬಾರ್ದು ಹೇಳಿ ಮುಚ್ತೇವ್ರಿ ಇದನ್ನ. ಇದು ಬುಟ್ಟಿ ಮುಚ್ಚಲಿಲ್ಲ ಅಂದ್ರೆ ಒಣಗ್ತಾವ್ರಿ ರೊಟ್ಟಿ, ಒಣಗ್ಲಾತ ಇರ್ತಾವ. ಮಷಿನ್ ಮ್ಯಾಗ ಬಂದದ ತೆವಿ ಮ್ಯಾಗ ಬೇಯಿಸ್ತೀರೇನ್ರಿ? ಹ್ಞೂ ರೀ, ತೆವಿ ಮ್ಯಾಗ ಬೇಯಿಸ್ತಾರೆ. ಇವೇನು ಬೇಯಿಸೋದು ಈಜಿ ಐತೆ ಹೆಂಗೈತ್ರಿ? ಹ್ಞೂ, ಈಜಿ ಆಕತ್ರಿ. ಮತ್ತೆ ಹೆಂಗೆ ಹೇಳ್ತಾರ, ಈ ಮನ್ಯಾಗ ಮಾಡೋಕ್ಕಿಂತ ಈಜಿ ಐತ್ರಿ. ಹ್ಞೂ. ಇದು ರೊಟ್ಟಿ ಏನ ಇಷ್ಟು ತೆಗಿತಾರಲ್ರಿ ಪ್ಲೇಟ್ನಾಗ, ಇವೇನು ಹತ್ಬೋದಲ್ಲನ್ರಿ? ಒಂದಿಷ್ಟು ಭಾಳತ್ತಾದ್ರೆ ಹತ್ಕೋತಾವ್ರೆ. ಹ್ಞೂ ರೀ. ಅವನೇನ್ ಮಾಡ್ತಾರೆ, ಹರಿತಾವನ್ರಿ? ಹ್ಞೂ, ಹರಿತಾವ್ರಿ, ಹೊಳೆ ಹಾಕ್ತಾರ್ರಿ ಮತ್ತೆ ರೀ. ಮತ್ತೆ ಇವೆಲ್ಲ ಹರ್ದವನ್ರಿ? ಹ್ಞೂ, ಹರಿದು ರೀ ಅವು. ಇವನೇನು ವೇಸ್ಟ್ ಏನ್ರಿ ಇದು? ಇಲ್ರಿ, ಹಾಕ್ತಾರ್ರಿ ಇದ್ರಾಗ ಹೊಳ್ರಿ ಮತ್ತೆ. ರೊಟ್ಟಿ ಆಗತ್ರಿ? ಹ್ಞೂ, ರೊಟ್ಟಿ ಆಕತ್ರಿ. ಏನು ವೇಸ್ಟ್ ಆಗಂಗಿಲ್ರಿ? ಹ್ಞೂ. ಈಗ ಇಷ್ಟು ರೊಟ್ಟಿ ಮಾಡಾಕತ್ರಿ ನೀವೆಲ್ಲ, ಏನು ಸ್ಟಾಕ್ ಇರ್ತಾವನ್ರಿ ನಿಮ್ಮ ಕಡೆ? ಸ್ಟಾಕ್ ಇರ್ತಾವ್ರಿ ನಮ್ಮ ಕಡೆ. ಇಲ್ಲೆಲ್ಲ ಮ್ಯಾಲ ರೊಟ್ಟಿ ಮ್ಯಾಗ ಹೊಟ್ಟೇವ್ರಿ 2-3 ಸಾವಿರ ಗಟ್ಲೇನು ಸ್ಟಾಕ್ ಇಟ್ಟಿರ್ತೇವ್ರಿ. ಒಂದು 4-5 ಸಾವಿರ ಗಂಟೆ ಆದ್ರೂ ಇರ್ತಾವ್ರಿ. ಇವೆಲ್ಲ ಆರ್ಡರ್ ಇದ್ದು ಅದಾವನ್ರಿ? ಆರ್ಡ್ರ್ ಅದಾವ್ರಿ. ಆರ್ಡರ್ ಇದ್ದು ಆರ್ಡ್ರ್ ಇದ್ದೀವಲ್ಲ. ಇವೇನು 5,000-10,000 ಗಂಟೆ ಆರ್ಡರ್ ಇರ್ತಾವನ್ರಿ ನಿಮ್ಗೆ? ಇರ್ತಾವ್ರಿ. ಈ ಮದ್ವೆ ಸೀಸನ್ಕಾದು ಕೊಟ್ಟಿರ್ತಾರ್ರಿ ಆರ್ಡ್ರ್. 5,000 ಕೊಟ್ಟಿರ್ತಾರೆ, 4,000, 3,000 ಹಿಂಗೆ ಕೊಟ್ಟಿರ್ತಾರ್ರಿ. ಮಾಡಿ ರೆಡಿ ಮಾಡಿ ಇಡ್ತೇವ್ರಿ. ಅವ್ರು ಯಾವ ಡೇಟಿಗೆ ಕೊಟ್ಟಿರ್ತಾರ ಆ ಡೇಟಿಗೆ ರೆಡಿ ಮಾಡಿ ಕೊಡ್ತೇವೆ. ಈಗ ಎಷ್ಟು ಥರ ವೆರೈಟಿ ನೀವು ರೊಟ್ಟಿ ಮಾಡ್ತೀರಿ? ನಾವು 3 ಥರ ಮಾಡ್ತೇವ್ರಿ. ಈಗ ರೆಡಿ ಇದ್ದೀವ್ರಿ. 3 ಥರ ಈಗ ರೆಡಿ ಇದ್ದೀವಿ. ರೀ, ಇವು ಸಜ್ಜಿವ್ರಿ. ಸಜ್ಜಿ ರೊಟ್ಟಿ. ರೀ, ಸಜ್ಜಿ ರೊಟ್ಟಿ ಮಾಡ್ತೀವಿ. ಈ ಥರ ತೆಗ್ ಮಾಡೋದ್ರಿಂದ ಏನ್ರಿ? ಈ ಥರ ತೆಗ್ ಮಾಡೋದ್ರಿಂದ ಏನ್ರಿ ಅದ್ರೊಳಗೆ ಚಟ್ನಿ ಮೊಸರು ಹಾಕೊಂಡ್ರು ನಡಿತೈತ್ರಿ. ತಿನ್ಬೇಕಾದ್ರೂ ಹಾಕೊಂಡ್ ತಿನ್ನಕ್ಕೂ ನಡಿತೈತ್ರಿ. ಮತ್ತೆ ಯಾರೇ ಬೀರುದು ಅದು ಇರ್ತೈತಲ್ರಿ ರೊಟ್ಟಿ, ಗುತ್ರೊಟ್ಟಿ ಬೀರೋರ್ಗೆ ಅದ್ರೊಳಗೆ ಎಲ್ಲ ಥರ ಹಿಂಡಿ ಮತ್ತು ಕರ್ಚಿಕಾಯಿ ಎಲ್ಲ ಹಾಕಾಕ್ನು ಅನುಕೂಲ ಆಕೈತ್ರಿ ಅವ್ರಿಗೆ. ಏನು ನಿಂದ್ರಂಗಿಲ್ರಿ. ಮತ್ತೆ ಈ ಥರ ಇದ್ದಿದ್ದಕ್ಕೆ ಭಾಳ ವ್ಯಾಲ್ಯೂ ಐತ್ರಿ. ಜಾಸ್ತಿ ಐತ್ರಿ. ಜಾಸ್ತಿ ಮಾಡ್ತೇವ್ರಿ ಈ ಥರ. ನೆಕ್ಸ್ಟ್ ಮತ್ತೆ ಯಾವ ರೊಟ್ಟಿ ಮಾಡ್ತೀರಿ? ನೆಕ್ಸ್ಟ್ ಮತ್ತೆ ಜೋಳದ್ದು ಮತ್ತೆ ಸಜ್ಜು ಮಿಕ್ಸ್ ಮಾಡ್ತೇವ್ರಿ. ಮಿಕ್ಸ್ ಅಂದ್ರೆ ಹೆಂಗ್ರಿ? ಎರಡು ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತೀರೇನ್ರಿ? ರೀ, ಒಂದು ಸೈಡ್ ಇದನ್ನ ಜೋಳದ್ದು ಮತ್ತೆ ಒಂದು ಸೈಡ್ ಎರಡು ಹಿಟ್ಟು ಮಿಕ್ಸ್ ಬೇರೆ ಬೇರೆ ಮಾಡ್ತೀರಿ? 2 ಹಿಟ್ಟು ಮೊದಲ ರೆಡಿ ಮಾಡಿ ಇಟ್ಕೋತೇವ್ರಿ. ಅಂದ್ರೆ ಇದು ಅರ್ಧ ಜೋಳ ಅರ್ಧ ಸಜ್ಜಿ ಅಂದಂಗ? ಅರ್ಧ ಜೋಳ ಅರ್ಧ ಸಜ್ಜಿ ರೀ ಇದು. ಇದೇನು ಆ ಕಡೆನೂ ಬೇರೆ ಈ ಕಡೆನೂ ಬೇರೆ ಕಲರ್? ಕಲರ್ ನಾವು ಹಿಟ್ಟು ಅಲ್ಲಿ ಮಿಷನ್ದಾಗ ಹಾಕುವಲ್ಲೇ ಇದನ್ನ ಇರ್ತೈತ್ರಿ. ಬಂದಿರ್ತೈತಿ, ಒಂದ್ ಸೈಡ್ ಜೋಳದ ಬಂದಿರ್ತೈತಿ. ಈ ತರ ರೊಟ್ಟಿ ಮಾಡ್ತೀವಿ? ಮಾಡ್ತೇವ್ರಿ. ಇವು 4,000-5,000 ರೊಟ್ಟಿ ಆರ್ಡರ್ ಕೊಟ್ಟು? ಆರ್ಡರ್ ಕೊಟ್ರು ಸ್ವಲ್ಪ ಇದ್ರಷ್ಟ ಮಾಡ್ತೀವಿ? ಇಲ್ರಿ, ಆರ್ಡರ್ ಕೊಟ್ರು ಮಾಡ್ತೇವ್ರಿ. ಎಷ್ಟು ಕೊಟ್ರು ಮಾಡ್ತೀವಿ? ಎಷ್ಟು ಕೊಟ್ರು ಮಾಡ್ತೇವ್ರಿ. ಮತ್ ನೆಕ್ಸ್ಟ್ ರೀ? ಜೋಳದ್ದು ಅದಾವ್ರಿ. ಜೋಳದ್ದು ಒಂಥರ ಮಾಡಿ? ಜೋಳದ್ದು ಪ್ಲೇನ್ ಆಗಿ ಜೋಳದ್ದು ಮಾಡ್ತೇವ್ರಿ. ಈ ತರ ಜೋಳದ್ದು ಮಾಡ್ತೇವ್ರಿ. ಈ ತರ ಜೋಳದ್ದು ಮಾಡ್ತೀವಿ. ಅವು ಗುಮ್ಮ ಮಾಡಿರ್ತೀವಿ? ಗುಮ್ಮ ಮಾಡಿರ್ತೇವ್ರಿ. ಒಟ್ಟು ಇದು ಮಷಿನ್ ಮ್ಯಾಗೆ ರೊಟ್ಟಿ ಅನ್ನೋ ಹಂಗಿಲ್ಲ? ಇಲ್ರಿ, ಮನ್ಯಾಗ ಮಾಡಿದ ತರಾನ ಮಾಡ್ತೇವ್ರಿ ನಾವು. ಸೇಮ್ ಮನ್ಯಾಗ ಮಾಡಿರ್ತಾರ ರೊಟ್ಟಿ ಅದಾವ. ಈಗ ಜನಗಳು ಒಯ್ತಾರಲ್ರಿ, ಹೆಂಗೈತ್ರಿ ನಿಮ್ದು? ಈಗ ಒಯ್ದೆ ಮನ್ಯಾನ ರೊಟ್ಟಿ ತರ ಅಂತ ಹೇಳಿ ಫೀಲ್ ಮಾಡ್ಕೊಂಡು? ಮನ್ಯಾನ ರೊಟ್ಟಿ ತರಾನೇ ಅಂದು ಒಯ್ತಾರ. ಹಂಗ ಒಂದು ಒಯ್ತಾರ. ಈಗ ಯಾರ ನಿಮ್ಮಲ್ಲಿ ಈಗ ರೊಟ್ಟಿಗೆ ನಮ್ಮ ವಿಡಿಯೋ ನೋಡಿ ರೊಟ್ಟಿಗೆ ಯಾರ ನೀವು ಫೋನ್ ಮಾಡಿದ್ರಂದ್ರ ಆರ್ಡರ್ ಕೊಟ್ರಂದ್ರ ಈಗ ರೊಟ್ಟಿ ಅವ್ರಿಗೆ ಹೆಂಗ್ ಕೊಡ್ತೀರಿ ನೀವು? ನಾವು ಸಜ್ಜಿದು 4 ರೂಪಾಯಿಗೆ ಒಂದು ಕೊಡ್ತೇವ್ರಿ. ಸಜ್ಜಿದ್ 4 ರೂಪಾಯಿಗೆ ಒಂದು ಕೊಡ್ತೀವಿ. ಇದು ಕಲರ್ದು ಇದು 4.5 ಕೊಡ್ತೇವ್ರಿ. 4 ರೂಪಾಯಿಗೆ ಒಂದು ಕೊಡ್ತೀವಿ. ಇದು ಜೋಳದ ಏನೈತಿ 3.5 ರೂಪಾಯಿಗೆ ಒಂದು ಕೊಡ್ತೇವ್ರಿ. ಜೋಳದ 3.5 ಕೊಡ್ತೀರಿ? ಅಂದ್ರೆ ಜೋಳದ ಕಡಿಮೆ ಆಕತ್ರಿ ಸಜ್ಜಿಕ್ಕಿಂತ? ಯಾರು ಫೋನ್ ಮಾಡಿದ್ರು ನೀವು ಅವ್ರಿಗೆ ಇದು ಮಾಡ್ತೀರಾ? ಕೊಡ್ತೀವ್ರಿ. ಈ ರೇಟ್ನಾಗ ಕೊಡ್ತೀವಿ? ಈ ರೇಟ್ನಾಗ ಕೊಡ್ತೀವ್ರಿ. ಸರಿ. ಇದು ನಿಮ್ದು ಎಲ್ಲಿ ಇರೋದ್ರಿ ಇದು ಮಷೀನ್? ಇದು ಮಷೀನ್ ಕೋಲಾರದಲ್ರಿ. ಬಿಜಾಪುರ ಡಿಸ್ಟಿಕ್ ಕೋಲಾರ? ಬಿಜಾಪುರ ಡಿಸ್ಟಿಕ್ ಕೋಲಾರ ರೀ. ಇಲ್ಲಿ ಇದನ್ನ ದಿಗಾಂಬರೇಶ್ವರ ಗುಡಿ ಐತ್ರಿ. ಇಲ್ಲಿ ದಿಗಾಂಬರೇಶ್ವರ ಮಠದ ಹತ್ರ? ಮಠದ ಹತ್ರ ರೀ. ಈ ಬಸ್ ಸ್ಟಾಪ್ ಐತಲ್ರಿ? ಬಸ್ ಸ್ಟಾಪ್ ಮುಂದ್ಗಡೆ ಐತ್ರಿ.
ಹಾಂ ಹಾಂ. ಈಗ ನಿಮ್ಮಲ್ಲಿ ಎಲ್ಲೆಲ್ಲಿ ಮಂದಿ ಬರ್ತತ್ರಿ ಈಗ ಸುತ್ತಮುತ್ತ? ನಮ್ಮಲ್ಲಿ ಬರ್ತೈತ್ರಿ ಮಲ್ಗಾಣ, ಮಸೂತಿ, ಮತ್ತು ಇದು ಮುಳವಾಡ್ರಿ, ಇದು ಹಂಗರ್ಗಿ, ಹಾಂ ರೀ, ಮತ್ತು ಬೆಳ್ಳುಬ್ಬಿ, ಹಾಂ ರೀ. ಈ ಥರದ ಮಂದಿ ಬರ್ತೈತ್ರಿ. ಈ ಕಡೆ ಎಲ್ಲ ಸುತ್ತಮುತ್ತ ಮಂದಿ ಎಲ್ಲ ನಿಮ್ಮ ತೆಕ ಬರ್ತಾರೆ? ಹಾಂ ಬರ್ತಾರೆ. ರೋಣ್ಯಾಳ ಮತ್ತು ಬರ್ತಾರೆ. ಸರಿ. ಇಷ್ಟು ಈಸಿಯಾಗಿ ನೀವು ಮಷಿನ್ದಾಗ ಆಪ್ರೇಟ್ ಮಾಡ್ತೀರಿ, ಮತ್ತು ಹಿಟ್ಟ ತೆಗಿತೀರಿ, ಕಲಿಸ್ತೀರಿ, ರೊಟ್ಟಿ ತೆಗಿತೀರಿ ಈಸಿಯಾಗಿ. ಹಾಂ ರೀ. ಇದೆಲ್ಲ ನಿಮ್ಗೆ ರೂಢಿ ಆಗೈತೆ? ರೂಢಿ ಆಗೈತ್ರಿ ನಾನು. ಎಕ್ಸ್ಪರ್ಟ್ ಆಗಿರೋದಂಗೆ. ಹ್ಞೂ ರೀ. ಈಗ ಯಾರ ಹೊಸದಾಗಿ ಮಷಿನ್ ಹಾಕೋರು ಇದ್ರಂದ್ರ ನಿಮ್ಮ ಕಡೆ ಏನಾರ ಟ್ರೈನಿಂಗ್ ಬಂದ್ರಂದ್ರ ಅವ್ರಿಗೆ ಬಂದ್ರೆ ಕಲಿಸ್ಕೊಡ್ತೇವ್ರಿ. ಕಲಿಸ್ಕೊಡ್ತೀವಲ್ಲ? ಅದಕ್ಕೇನು ಕಲ್ಸಕ್ಕೆ ಏನು ತಗೋದಿಲ್ರಿ. ಫೀಗಿ ಏನೂ ಇಲ್ರಿ. ಫ್ರೀ ಆಗಿ ಕಲಿಸ್ಕೊಡ್ತೇವೆ. ಅವ್ರಿಗೆ ಏನಾರ ಬೇರೆ ಊರಾರ ಇದ್ರು ಇರಾಕ ವ್ಯವಸ್ಥೆ ಮಾಡಿ ಮಾಡ್ಕೊಡ್ತೇವೆ. ಹಾಂ ರೀ. ಅಂತವ್ರು ಯಾರು ಇದ್ರು ಬರ್ಬೋದ್ರಿ. ಇಲ್ಲಿ ನಿಮ್ಮಲ್ಲಿ ಟ್ರೈನಿಂಗ್ ಬಂದ ಇದನ್ನೆಲ್ಲ ಕಲಿಬೇಕಾತಂದ್ರಿ, ಕಲಿಯುವಂತ ಇದ್ರಾಗ ಏನೈತ್ರಿ? ಇದ್ರೊಳಗೆ ಕಲಿಯುವಂಥದ್ದು ಐತ್ರಿ. ಏನೈತ್ರಿ ಕಲಿಯುವಂತ? ಇದ್ರೊಳಗೆ ಮಿಷನ್ದಾಗ ಅಲ್ಲಿ ಇಲ್ಲಿ ಕೈ ಇಟ್ರು ಕೈನೂ ಸಿಗ್ಬೋದ್ರಿ. ಮತ್ತು ಹೊಳ್ಳಿ ಸಣ್ಣದಪ್ಪ ಇಟ್ಕೊಳಕ ಸಟ್ಟಿಂಗ್ ಅದಾವ್ರಿ ನಮ್ಮ ಕಡೆ. ಸಟ್ಟಿಂಗ್ನು ಐತ್ರಿ. ಇದು ಸಟ್ಟಿಂಗ್ ಸಣ್ಣದಪ್ಪ ಇಟ್ಕೋದೈತ್ರಿ ಇದು. ಮತ್ತು ಬೆಲ್ಟ್ನು ಒಮ್ಮೆ ಸರ್ದಾಡಿ ಇರ್ತಾವ್ರಿ. ಅದ್ರದ್ದು ಯಾವ ಥರ ಸೆಟ್ಟಿಂಗ್ ಇಟ್ಕೋಬೇಕು ಅದನ್ನು ಕಲಿದೈತ್ರಿ. ಹಾಂ ರೀ, ಅದನ್ನು ಕಲಿಸ್ಕೊಡ್ತೇವ್ರಿ. ಮತ್ತು ಇದು ಮಿಷನ್ದಾಗ ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ನಮ್ಮ ಕಡೆ ಎಷ್ಟು ಸಣ್ಣ ಬೀಸ್ಬೇಕು ದಪ್ಪ ಬೀಸ್ಬೇಕು ಅನ್ನೋದು ಐತ್ರಿ. ಹಿಟ್ಟ ಸಣ್ಣ ದಪ್ಪ ಬೀಸೋದು ಮೆಥಡ್ ಐತಿ? ಹಾಂ ಮೆಥಡ್ ಐತ್ರಿ. ಅದನ್ನು ಈ ಸಣ್ಣ ದಪ್ಪ ಬೀಸೋದ್ರಿಂದ ಏನ್ ಬೆನಿಫಿಟ್ ಇರ್ತೈತ್ರಿ? ಅಂದ್ರ ಸಣ್ಣ ದಪ್ಪದಿಂತ್ರನು ಗ್ಯಾಸ್ ಉಳಿತಾಯ ಆಕೈತ್ರಿ ನಮಗೆ. ಗ್ಯಾಸ್ ಉಳಿತಾಯ? ಹಾಂ ರೀ. ಈ ಹಿಟ್ ಸಣ್ಣ ದಪ್ಪ ಮಾಡೋದ್ರಿಂದ ಗ್ಯಾಸ್ನು ಉಳಿತಾಯ ಆಗತ್ರಿ. ಭಾಳ ಸಣ್ಣ ಆತಂದ್ರ ಗ್ಯಾಸಿನ ಮ್ಯಾಗ ಲಘು ಬೈಯಂಗಿಲ್ರಿ. ಸ್ವಲ್ಪ ಅದ್ರೊಳಗೆ ಸ್ವಲ್ಪ ದಪ್ಪ ಇತ್ತಂದ್ರ ಬರ್ತೈತ್ರಿ. ರೊಟ್ಟಿ ಬರಂಗಿಲ್ರಿ ಮಿಷಿನ್ದಾಗ. ಮತ್ತು ಅದು ನೀರು ಹೆಚ್ಚು ಕಡಿಮೆ ಹಾಕೊಂದೇವ ಅಂದ್ರೆ ಅದು ಚೆನ್ನಾಗಿ ಉದ್ಯಾಡಿದ್ರು ರೊಟ್ಟಿ ಬರಂಗಿಲ್ರಿ. ಅದು ನೀವು ಮೇನ್ ಆಗಿ ಏನು ಜಿಗಿ ಹಾಕೋದು ಮೇನ್ ಆಗಿ? ಜಿಗಿ ಹಾಕೋದ್ ಮೇನ್ ಐತ್ರಿ. ಅಕಸ್ಮಾತ್ ಜಿಗಿ ಬರ್ಲಿಲ್ಲ ಅಂದ್ರೆ ರೊಟ್ಟಿನೇ ಬರಂಗಿಲ್ರಿ. ಅದು ಜಿಗಿ ಹೆಚ್ಚು ಕಡಿಮೆ ಆದ್ಮೇಲೆ ಹೊಳೆ ನಾವು ಜಿಗಿ ಹಾಕೊಂಡ್ರು ಸ್ವಲ್ಪ ಕಾಡ್ತೈತ್ರಿ ಅದು. ಹಾಂ ರೀ. ಹಿಟ್ಟದು ಏನ್ ನಿಮ್ಮಲ್ಲೇ ಬೀಸ್ಕೊತೀರಿ? ನಮ್ಮಲ್ಲೇ ಬೀಸ್ಕೊತೇವ್ರಿ.